أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹುದೈಬಿಯಾ ಸಂಧಿಗೆ ಸಂಬಂಧಿಸಿದ ವಿಷಯವನ್ನು ಪ್ರಸ್ತಾಪಿಸಲಾಗುತ್ತಿತ್ತು. ಈ ಕುರಿತು ಬುದೈಲ್ ಬಿನ್ ವಕ್ರಾ, ಕಾಯಿಜಾ ಮತ್ತು ಇತರ ಖುರೈಶಿ ನಾಯಕರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಬಂದ ಬಗ್ಗೆ ಪ್ರಸ್ತಾಪವಿದೆ. ಇದನ್ನು ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ಸಾಹೇಬ್ ರಲಿಯಲ್ಲಾಹು ಅನ್ಹು ಹೀಗೆ ವಿವರಿಸಿರುವರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುದೈಬಿಯಾ ಕಣಿವೆಗೆ ತಲುಪಿ ಡೇರೆ ಹಾಕಿದ ನಂತರ ಖಾಜಾ ಗೋತ್ರದ ಒಬ್ಬ ಪ್ರಸಿದ್ಧ ನಾಯಕ ಬುದೈಲ್ ಬಿನ್ ವರ್ಖಾ ಎಂಬುವರು ತಮ್ಮ ಕೆಲವು ಸಂಗಡಿಗರ ಜೊತೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಭೇಟಿಯಾಗಲು ಬಂದರು. ಅವರು ಬಂದು ಹೀಗೆ ಹೇಳಿದರು: ಮಕ್ಕಾದ ಸರದಾರರು ಯುದ್ಧಕ್ಕಾಗಿ ತಯಾರಾಗಿ ನಿಂತಿರುವರು. ಅವರು ಎಂದಿಗೂ ನಿಮ್ಮನ್ನು ಮಕ್ಕಾದಲ್ಲಿ ಪ್ರವೇಶಿಸಲು ಬಿಡಲಾರರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು: ನಾವು ಯುದ್ಧ ಮಾಡುವ ಉದ್ದೇಶದಿಂದ ಬಂದಿಲ್ಲ, ನಾವು ಕೇವಲ ಉಮ್ರಾ ಮಾಡುವ ಉದ್ದೇಶದಿಂದ ಬಂದಿದ್ದೇವೆ. ಮಕ್ಕಾದ ಖುರೈಶಿಯರನ್ನು ಯುದ್ಧದ ಬೆಂಕಿ ಸುಟ್ಟು ಬೂದಿಯನ್ನಾಗಿ ಮಾಡಿದೆಯಾದರೂ ಈ ಜನರು ಹಿಂದೆ ಸರಿಯುತ್ತಿಲ್ಲ ಎಂಬುದು ದುಃಖಕರ. ಅವರು ನನ್ನ ವಿರುದ್ಧ ಯುದ್ಧ ಮಾಡುವುದನ್ನು ನಿಲ್ಲಿಸಿ ನನ್ನನ್ನು ಇತರ ಜನರಿಗಾಗಿ ಬಿಟ್ಟು ಬಿಡುವ ಸಂಧಿಗೂ ನಾನು ತಯಾರಾಗಿದ್ದೇನೆ. ಆದರೆ ಅವರು ನನ್ನ ಈ ಸಲಹೆಯನ್ನು ಸಹ ನಿರಾಕರಿಸಿ ಯುದ್ಧದ ಬೆಂಕಿ ಉರಿಯುವಂತೆ ಮಾಡುವುದಾದರೆ, ಯಾರ ಕೈಯಲ್ಲಿ ನನ್ನ ಜೀವವಿದೆಯೋ ಆ ಅಲ್ಲಾಹನಾಣೆ, ನಾನೂ ಕೂಡ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ. ಒಂದೋ ನನ್ನ ಜೀವ ಈ ಮಾರ್ಗದಲ್ಲಿ ಬಲಿದಾನವಾಗುವುದು, ಇಲ್ಲದಿದ್ದರೆ ಅಲ್ಲಾಹನು ನನಗೆ ವಿಜಯವನ್ನು ನೀಡುವನು. ನಾನು ಅವರ ವಿರುದ್ಧ ಹೋರಾಟದಲ್ಲಿ ಮೃತಪಟ್ಟರೆ ಅಲ್ಲಿಗೆ ಕತೆ ಮುಗಿಯಿತು. ಆದರೆ ಅಲ್ಲಾಹನು ನನಗೆ ವಿಜಯವನ್ನು ದಯಪಾಲಿಸಿದರೆ ಮತ್ತು ನಾನು ತಂದ ದೀನಿಗೆ ವಿಜಯ ಲಭಿಸಿದರೆ, ಅನಂತರ ಮಕ್ಕಾದ ಜನರು ವಿಶ್ವಾಸ ಕೈಗೊಳ್ಳುವುದರಲ್ಲಿ ತಡ ಮಾಡಬಾರದು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಪ್ರಾಮಾಣಿಕ ಮತ್ತು ನೋವಿನ ಮಾತಿನ ಪ್ರಕಾರ ಬಹಳಷ್ಟು ಮಟ್ಟಿಗೆ ಬುದೈಲ್ನ ಮೇಲೆ ಪರಿಣಾಮ ಉಂಟಾಯಿತು. ಅವರು ಮಕ್ಕಾಗೆ ಹೋಗಿ ಸಂಧಿ ಮಾಡಬೇಕು ಎಂಬ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಲಹೆಯ ಬಗ್ಗೆ ಕುರೈಶ್ಯರಿಗೆ ತಿಳಿಸಿದರು. ಆಗ ಸಖೀಫ್ ಗೋತ್ರದ ಒಬ್ಬ ಪ್ರಭಾವಶಾಲಿ ನಾಯಕನಾದ ಉರ್ವಾ ಬಿನ್ ಮಸ್ಊದ್ ಹೀಗೆ ಹೇಳಿದನು: ನೀವು ಈ ಸಲಹೆಯನ್ನು ಅಂಗೀಕರಿಸಬೇಕು. ನಿಮ್ಮ ಪರವಾಗಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಹೋಗಿ ಇನ್ನಷ್ಟು ಮಾತುಕತೆ ನಡೆಸಲು ನನಗೆ ಅನುಮತಿ ಕೊಡಿರಿ. ಆದರೆ ಆತನು ಮಕ್ಕಾ ನಿವಾಸಿಗಳ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮತ್ತು ಸಹಾಬಿಯರಲ್ಲಿ ಭಯ ಹುಟ್ಟಿಸಲು ಶ್ರಮಿಸಿದನು. ಆದರೆ ಅಲ್ಲಿ ಉರ್ವಾ ನೋಡಿದ್ದೇನೆಂದರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉಗುಳುವಾಗ ಕೂಡ ಅವರ ಸಹಾಬಿಯರು ಕೈಯಿಂದ ಅದನ್ನು ಸ್ವೀಕಾರ ಮಾಡುತ್ತಿದ್ದರು, ಅದನ್ನು ತಮ್ಮ ಮುಖ ಮತ್ತು ಎದೆಗಳಿಗೆ ಒರೆಸುತ್ತಿದ್ದರು. ಏನಾದರೂ ಮಾಡಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆದೇಶ ಕೊಟ್ಟರೆ ಸಹಾಬಿಯರು ಕೂಡಲೇ ಅದನ್ನು ಮಾಡುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಜು ಮಾಡುವಾಗ ಸಹಾಬಿಯರು ವಜು ಮಾಡುತ್ತಿದ್ದರು. ವಜು ಮಾಡಿದ ನೀರನ್ನು ಪಡೆಯಲಿಕ್ಕಾಗಿ ಮುನ್ನುಗ್ಗುತ್ತಿದ್ದರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಯಾವುದೇ ಕೂದಲನ್ನು ನೆಲಕ್ಕೆ ಬೀಳದೆ ಅವರು ಬಿಡುತ್ತಿರಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಅವರು ತಮ್ಮ ಶಬ್ದವನ್ನು ತಗ್ಗಿಸುತ್ತಿದ್ದರು. ಗೌರವದ ಕಾರಣದಿಂದ
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅವರು ದಿಟ್ಟಿಸಿ ನೋಡುತ್ತಲೂ ಇರಲಿಲ್ಲ. ಇವೆಲ್ಲವನ್ನು ನೋಡಿದ ನಂತರ ಆತನು ಖುರೈಶಿಯರ ಬಳಿಗೆ ಬಂದು ಹೀಗೆ ಹೇಳಿದನು: ಎಲೈ ನನ್ನ ಜನರೇ, ನಾನು ರಾಯಭಾರಿಯಾಗಿ ಅರಸರ ಅರಮನೆಗಳಿಗೆ, ವಿಶೇಷವಾಗಿ ಇರಾನ್, ರೋಮ್ ಮತ್ತು ಅಬಿಸೀನಿಯಾದ ಅರಸರ ಬಳಿಗೆ ಹೋಗಿದ್ದೇನೆ. ಅಲ್ಲಾಹನಾಣೆ, ಸಹಾಬಿಯರು ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅನುಸರಿಸುವ ರೀತಿಯಲ್ಲಿ ಇನ್ನಾವುದೇ ಅರಸನನ್ನು ಜನರು ಅನುಸರಿಸುವುದಾಗಿ ನಾನು ಕಂಡಿಲ್ಲ. ಆತನು ಕಾಫಿರರ ಬಗ್ಗೆ ಹೇಳಿ ಹಜರತ್ ಪೈಗಂಬರರೊಳಗೆ ಭಯ ಹುಟ್ಟಿಸಲು ಬಂದಿದ್ದನು. ಆದರೆ ಈ ದೃಶ್ಯಗಳನ್ನು ನೋಡಿ ಆತನು ಪ್ರಭಾವಿತನಾಗಿ ಹೋದನು ಮತ್ತು ಈ ಸಂಗತಿಯನ್ನೇ ಆತನು ಹೋಗಿ ಕಾಫಿರರೊಡನೆ ಹೇಳಿದನು. ಅನಂತರ ಅಹಬಿಸ್ ಸರ್ದಾರ ಹಲೀಸ್ ಬಿನ್ ಅಲ್ ಕಮ್ ಕನಾನಿ ಖುರೈಶಿ ಪ್ರತಿನಿಧಿಯಾಗಿ ಬಂದನು. ಆತನು ದೂರದಿಂದ ಬರುವುದನ್ನು ಕಂಡಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು: ಆಗಮಿಸುತ್ತಿರುವ ವ್ಯಕ್ತಿ ಕುರ್ಬಾನಿಯ ವಾಹನಗಳನ್ನು ಗೌರವಿಸುವ ಗೋತ್ರದವನಾಗಿರುವನು. ಅನಂತರ ಸಹಾಬಿಯರೊಡನೆ ಹೀಗೆ ಹೇಳಿದರು: ಆತನಿಗೆ ತೋರಿಸಲು ಬಲಿದಾನದ ಜಾನುವಾರುಗಳನ್ನು ಆತನ ಮುಂದೆ ಸಾಗಿಸಿರಿ. ಅದನ್ನು ನೋಡಿದಾಗ ಆತನು ಹೇಳಿದನು: ಸುಬ್ಹಾನಲ್ಲಾಹ್, ಈ ಜನರನ್ನು ಬೈತುಲ್ಲಾಗೆ ಬರುವುದರಿಂದ ತಡೆಯುವುದು ಸರಿಯಲ್ಲ. ಲಕಮ್, ಜಜಾಮ್, ಕಂದ ಮತ್ತು ಹಮೀರ್ ಗೋತ್ರದವರನ್ನು ಹಜ್ ಮಾಡಲು ಬಿಟ್ಟು ಅಬ್ದುಲ್ ಮುತ್ತಲಿಕ್ ಅವರ ಪುತ್ರನನ್ನು ಬೈತುಲ್ಲಾಗೆ ಬರುವುದರಿಂದ ತಡೆಯಲು ಅಲ್ಲಾಹನು ಅನುಮತಿ ಕೊಟ್ಟಿಲ್ಲ. ಕಾಬಾದ ಪ್ರಭುವಿನ ಆಣೆ, ಖುರೈಶಿಯರು ನಾಶವಾಗುವರು. ನಿಸ್ಸಂಶಯವಾಗಿಯೂ ಇವರು ಉಮ್ರಾ ಮಾಡಲು ಬಂದಿರುವವರು. ಈ ಮಾತುಗಳನ್ನು ಆಲಿಸಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು: ಅಲ್ಲಾಹನಾಣೆ, ಎಲೈ ಬನು ಕಾನಾದ ಸಹೋದರ, ಖಂಡಿತವಾಗಿಯೂ ನಿನ್ನ ಮಾತು ನಿಜವೇ ಆಗಿದೆ. ಈ ಎಲ್ಲ ಸಂಗತಿಗಳನ್ನು ಖುರೈಶರಿಗೆ ತಿಳಿಸಿದಾಗ ಅವರು ಅದನ್ನು ಅರಬಿಯೇತರನೆಂದು ಹೇಳಿ ಆತನು ನೋಡಿದ್ದನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೋಸಗಾರಿಕೆ ಮತ್ತು ವಂಚನೆಯಾಗಿದೆ ಎಂದು ಹೇಳಿದರು. ನೌದುಬಿಲ್ಲಾ. ಈ ಯಾತ್ರೆಯಲ್ಲಿ ತಲೆಯಲ್ಲಿ ಕಜ್ಜಿಗಳಿದ್ದ ಕಾರಣ ತಲೆ ಮುಂಡನೆ ಮಾಡದೇ ಇರಲು ಹಜರತ್ ಸಅಬ್ ಬಿನ್ ಉಜ್ರಾರಿಗೆ ಅನುಮತಿ ನೀಡಿದ ಬಗ್ಗೆ ಪ್ರಸ್ತಾಪ ಬರುತ್ತದೆ. ಅದೇ ರೀತಿಯಲ್ಲಿ ಖುರೈಶಿಯರ ಕಡೆಯಿಂದ ಅನೇಕ ಜನರು ರಾಯಭಾರಿಯಾಗಿ ಆಗಮಿಸಿದ ಬಗ್ಗೆಯೂ ಪ್ರಸ್ತಾಪ ಬರುತ್ತದೆ. ಅವರಲ್ಲಿ ಮಿಖ್ಜಾ ಬಿನ್ ಹಫ್ಸ್ ಸಹ ಇದ್ದರು. ಆತನು ಬಂದಾಗ ಆತನನ್ನು ನೋಡಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು: ಈತನು ಮೋಸಗಾರನಾಗಿದ್ದಾನೆ, ಧಿಕ್ಕಾರಿಯಾಗಿದ್ದಾನೆ ಎಂದು ಸಹ ಹೇಳಿದರು. ಉರ್ವ ಮತ್ತು ಬುದೈಲ್ರೊಡನೆ ಹೇಳಿದ ಮಾತನ್ನೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಡನೆಯೂ ಹೇಳಿದರು. ಅನಂತರ ಆತನು ತನ್ನ ಸಂಗಡಿಗರ ಬಳಿಗೆ ಮರಳಿ ಹೋಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆತನೊಡನೆ ಹೇಳಿದ ಸಂಗತಿಯನ್ನೇ ಅವರಿಗೆ ತಿಳಿಸಿದನು. ರಾಯಭಾರಿಯಾಗಿ ಹಜರತ್ ನಿರಾಶ್ ಬಿನ್ ಉಮಯ್ಯರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಖುರೈಶಿಯರ ಕಡೆಗೆ ಕಳಿಸಿದ ಬಗ್ಗೆ ಮತ್ತು ಅವರೊಂದಿಗೆ ಖುರೈಶಿಯರ ಕೆಟ್ಟ ವರ್ತನೆ ಮತ್ತು ವಧಿಸಲು ಪ್ರಯತ್ನಿಸಿದ ಬಗ್ಗೆಯೂ ಪ್ರಸ್ತಾಪವಿದೆ. ಅಂತೂ ಖುರೈಶಿಯರು ಶಾಂತಿಭಂಗದ ಸ್ಥಿತಿಯನ್ನು ಉಂಟುಮಾಡುತ್ತಲೇ ಇದ್ದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವೆಲ್ಲವುಗಳನ್ನು ಕಡೆಗಣಿಸುತ್ತಿದ್ದರು. ಮಕ್ಕಾದ ಖುರೈಶಿಗಳು ಅವರೊಡನೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬಿಯರ ಮೇಲೆ ಹಲ್ಲೆ ನಡೆಸಲು ನಿರ್ಧರಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಧಿಸಲು ಕೂಡ ಸಂಚು ಹೂಡಿದರು. ಆದರೆ ಮುಸ್ಲಿಮರ ಜಾಗರೂಕತೆಯ ಕಾರಣದಿಂದ ಈ ಸಂಚು ವಿಫಲವಾಯಿತು. ಆದಾಗ್ಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೆಲ್ಲರನ್ನೂ ಕ್ಷಮಿಸಿದರು ಮತ್ತು ಮೈತ್ರಿ ಸಂಧಾನ ಮಾಡುವ ಪ್ರಯತ್ನವನ್ನು ಮುಂದುವರಿಸಿದರು. ಅಲ್ಲಮಾ ಬೆಹೈವಿ ಉಮರ್ರವರಿಂದ ಹೀಗೆ ವರದಿ ಮಾಡುತ್ತಾರೆ: ಅನಂತರ ಖುರೈಶಿಯರ ಕಡೆಗೆ ಕಳುಹಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಉಮರ್ ರಲಿಯಲ್ಲಾಹು ಅನ್ಹುವರನ್ನು ಕರೆದರು. ಆಗ ಅವರು ಹೀಗೆ ಹೇಳಿದರು: ಯಾ ರಸೂಲುಲ್ಲಾಹ್, ನನಗೆ ಖುರೈಶಿಯರೊಡನೆ ಇರುವ ಶತ್ರುತ್ವದ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ನನ್ನನ್ನು ವಧಿಸುವರು ಎಂಬ ಶಂಕೆ ನನಗಿದೆ. ನನ್ನ ಸಂರಕ್ಷಣೆ ಮಾಡುವ ಯಾವನೇ ವ್ಯಕ್ತಿಯೂ ಬನಿ ಅದಿ ಗೋತ್ರದಲ್ಲಿಲ್ಲ. ಆದರೂ ಯಾ ರಸೂಲುಲ್ಲಾಹ್, ನೀವು ಬಯಸುವುದಾದರೆ ನಾನು ಹೋಗುತ್ತೇನೆ. ಯಾ ರಸೂಲುಲ್ಲಾಹ್, ಮಕ್ಕದಲ್ಲಿ ನನಗಿಂತ ಹೆಚ್ಚಿಗೆ ಗೌರವ ಇರುವ
ಸಂರಕ್ಷಣೆಯನ್ನು ಮಾಡಲು ಮಕ್ಕದಲ್ಲಿ ದೊಡ್ಡ ಕುಟುಂಬವಿರುವ ನೀವು ಬಯಸುವ ಸಂದೇಶವನ್ನು ತಲುಪಿಸುವ ವ್ಯಕ್ತಿಯ ಬಗ್ಗೆ ನಾನು ಹೇಳಲೇ? ಆ ವ್ಯಕ್ತಿ ಹಜರತ್ ಉಸ್ಮಾನ್ ಬಿನ್ ಅಫ್ಫಾನ್ ಆಗಿರುವರು. ಹೀಗೆ ಹಜರತ್ ಉಸ್ಮಾನ್ ರಾಯಭಾರಿಯಾಗಿ ಮಕ್ಕಕ್ಕೆ ಹೋದರು. ಅವರು ಕುರೈಶಿಯರ ಜನಕೂಟದ ಮುಂದೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶವನ್ನು ಇರಿಸಿದರು. ಆದರೆ ಮುಸ್ಲಿಮರು ಈ ವರ್ಷ ಮಕ್ಕಾ ಪ್ರವೇಶಿಸಬಾರದು ಎಂಬ ಹಠದಲ್ಲಿ ಕುರೈಶಿಯರು ಇದ್ದರು. ವೈಯಕ್ತಿಕವಾಗಿ ಬೈತುಲ್ಲಾ ತವಾಫ್ ಮಾಡುವ ಅನುಮತಿಯನ್ನು ಕುರೈಶಿಯರು ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಅವರಿಗೆ ಕೊಟ್ಟರು. ಆದರೆ ಅದನ್ನು ನಿರಾಕರಿಸುತ್ತಾ ಅವರು ಹೀಗೆ ಹೇಳಿದರು: ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಮಕ್ಕದ ಹೊರಗೆ ತಡೆದು ನಿಲ್ಲಿಸಿ ನನಗೆ ತವಾಫ್ ಮಾಡಲು ಸಾಧ್ಯವಿಲ್ಲ. ಆದರೆ ಕುರೈಶಿಯರು ಯಾವ ವಿಧದಲ್ಲೂ ಒಪ್ಪಲಿಲ್ಲ. ಕೊನೆಗೆ ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಅವರು ಬೇಸರಗೊಂಡು ಮರಳಿ ಹೋಗಲು ತಯಾರಾದರು. ಈ ಸಂದರ್ಭದಲ್ಲಿ ಒಪ್ಪಂದದಲ್ಲಿ ಹೆಚ್ಚಿನ ಪ್ರಯೋಜನಕಾರಿ ಷರತ್ತುಗಳನ್ನು ಪಡೆಯಲಾಗಿದೆ. ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ಮತ್ತು ಅವರ ಸಂಗಡಿಗರನ್ನು ಮಕ್ಕಾದಲ್ಲಿಯೇ ತಡೆದು ನಿಲ್ಲಿಸುವ ಕುತಂತ್ರವನ್ನು ಮಕ್ಕಾದ ಕುತಂತ್ರಿಗಳು ಮಾಡಿದರು. ಮಕ್ಕಾದವರು ಹಜರತ್ ಉಸ್ಮಾನ್ ರಲಿಯಲ್ಲಾಹು ಅನ್ಹು ವಧಿಸಿದರು ಎಂಬ ಒಂದು ವದಂತಿಯೂ ಹರಡಿತು. ಈ ಸುದ್ದಿ ಮುಟ್ಟಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತೀವ್ರ ಕೋಪ ಬಂದಿತು ಮತ್ತು ದುಃಖವೂ ಆಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡಲೇ ಎಲ್ಲ ಮುಸ್ಲಿಮರನ್ನು ಒಂದು ಬಬೂಲ್ ಮರದ ಕೆಳಗೆ ಒಟ್ಟುಗೂಡಿಸಿದರು. ಅನಂತರ ಹೀಗೆ ಹೇಳಿದರು: ಈ ಸುದ್ದಿ ಸರಿಯೆಂದಾದರೆ ಅಲ್ಲಾಹನಾಣೆ, ಉಸ್ಮಾನ್ ರಲಿಯಲ್ಲಾಹು ಅನ್ಹುರ ಪ್ರತೀಕಾರ ಪಡೆಯುವ ತನಕ ನಾವು ಇಲ್ಲಿಂದ ಹೋಗುವುದಿಲ್ಲ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೀಗೆ ಹೇಳಿದರು: ಬನ್ನಿರಿ ಮತ್ತು ನನ್ನ ಕೈಯಲ್ಲಿ ಕೈಯಿಟ್ಟು ಕೈಯಿಡಿರಿ. ನಿಮ್ಮಲ್ಲಿ ಯಾವನೇ ವ್ಯಕ್ತಿ ಬೆನ್ನು ತಿರುಗಿಸಲಾರ ಮತ್ತು ಜೀವತ್ಯಾಗ ಮಾಡಬೇಕಾಗಿ ಬಂದರೂ ತಮ್ಮ ಜಾಗವನ್ನು ಬಿಟ್ಟು ಹೋಗಲಾರ ಎಂಬ ಪ್ರತಿಜ್ಞೆ ಮಾಡಿರಿ. ಬಯ್ಯತ್ ನಡೆಯುತ್ತಿದ್ದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಎಡಗೈಯನ್ನು ಬಲಗೈಯ ಮೇಲಿಟ್ಟು ಹೇಳಿದರು: ಇದು ಉಸ್ಮಾನರ ಕೈಯಾಗಿದೆ, ಏಕೆಂದರೆ ಅವರು ಇಲ್ಲಿ ಇರುತ್ತಿದ್ದರೆ ಈ ಪರಿಶುದ್ಧ ವ್ಯಾಪಾರದಲ್ಲಿ ಅವರು ಯಾರಿಗಿಂತಲೂ ಹಿಂದೆ ಬೀಳುತ್ತಿರಲಿಲ್ಲ. ಇಸ್ಲಾಮಿನ ಚರಿತ್ರೆಯಲ್ಲಿ ಇದು ಬಯ್ಯತ್ತೆ ರಿಜ್ವಾನ್ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ಮುಸ್ಲಿಮರು ಅಲ್ಲಾಹನ ಪರಿಪೂರ್ಣ ಸಂಪ್ರೀತಿಯನ್ನು ಬಹುಮಾನವಾಗಿ ಗಳಿಸಿದ್ದ ಬಯ್ಯತ್ ಆಗಿದೆ. ಇದರ ಅರ್ಥ ಪವಿತ್ರ ಕುರ್ಆನ್ ಕೂಡ ಈ ಬಯ್ಯತ್ತಿನ ಬಗ್ಗೆ ವಿಶೇಷವಾಗಿ ಪ್ರಸ್ತಾಪಿಸಿದೆ. ಈ ಬಯ್ಯತ್ ಅತ್ಯಂತ ಮಹತ್ವವಾದ ವಿಜಯವಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ, ಏಕೆಂದರೆ ಅದು ಮುಂದಿನ ವಿಜಯಗಳ ಬಾಗಿಲುಗಳನ್ನು ತೆರೆಯಿತು ಎಂದು ಮಾತ್ರವಲ್ಲ, ಮಹಮ್ಮದಿ ದೀನಿನ ಕೇಂದ್ರ ಬಿಂದು ಎಂಬ ಹೇಳಬಹುದಾದ ಜೀವತ್ಯಾಗ ಮಾಡಲು ತಯಾರಾಗಿರುವಂಥ ಇಸ್ಲಾಮಿನ ಸ್ಫೂರ್ತಿಯು ಅತ್ಯಂತ ವೈಭವಶಾಲಿ ರೀತಿಯಲ್ಲಿ ಇದ್ದುದರಿಂದ ಪ್ರಕಟಣೆಗೊಂಡಿತು. ಹುದೈಬಿಯಾ ಸಂಧಿಯ ಇನ್ನಷ್ಟು ವಿವರಣೆ ಮುಂದಿನ ಬಾರಿ ನೀಡಲಾಗುವುದು. ಈಗ ನಾನು ಹೇಳಲು ಬಯಸುವುದೇನೆಂದರೆ, ಎಲ್ಲರಿಗೂ ಗೊತ್ತಿರುವ ಯುರೋಪಿನ ಸ್ಥಿತಿಗತಿಗಳು ಬಹಳ ತೀವ್ರಗತಿಯಲ್ಲಿ ಯುದ್ಧದ ಕಡೆಗೆ ಸಾಗುತ್ತಿದೆ. ಯುಕ್ರೇನ್ ಮತ್ತು ರಷ್ಯಾದ ಯುದ್ಧ ಹರಡಬಹುದಾದ ಸಾಧ್ಯತೆ ವರ್ಧಿಸುತ್ತಾ ಇದೆ. ಯುರೋಪಿನ ಇತರ ದೇಶಗಳಿಗೂ ಬೆದರಿಕೆಗಳು ಬರುತ್ತಿವೆ. ಹೆಚ್ಚಿನ ಬುದ್ಧಿವಂತರು ಮತ್ತು ಶಾಂತಿಪ್ರಿಯ ಜನರು ಹಾಗೂ ನಾಯಕರು ಈ ಕುರಿತು ಚಿಂತಿತರಾಗಿದ್ದಾರೆ. ಏನೇ ಇದ್ದರೂ ದುವಾ ಮಾಡಿರಿ, ಅಲ್ಲಾಹನು ಅಹ್ಮದಿಯರನ್ನು ಮತ್ತು ಶಾಂತಿಪ್ರಿಯ ಜನರನ್ನು ಯುದ್ಧದ ದುಷ್ಪರಿಣಾಮಗಳಿಂದ ರಕ್ಷಿಸಲಿ. ಮುಂದಿನ ಪೀಳಿಗೆಗೆ ದೋಷ ಉಂಟಾಗದಂತಹ ಆಯುಧಗಳನ್ನು ಈ ಜನರು ಯುದ್ಧದಲ್ಲಿ ಬಳಸದೇ ಇರುವಂತಾಗಲಿ. ಮುಸ್ಲಿಂ ದೇಶದವರಾಗಿಯೂ ದುವಾ ಮಾಡಿರಿ, ಅಲ್ಲಾಹನು ಅವರಿಗೆ ಬುದ್ಧಿ ಮತ್ತು ವಿವೇಕವನ್ನು ನೀಡಲಿ. ಅಲ್ಲಾಹನು ಅವರಿಗೆ ಸತ್ಯವನ್ನು ಅರಿಯಲು ಸೌಭಾಗ್ಯವನ್ನು ನೀಡಲಿ. ಮತ್ತೊಂದು ಸಂಗತಿಯ ಬಗ್ಗೆಯೂ ಗಮನ ಸೆಳೆಯಲು ಬಯಸುತ್ತೇನೆ. ಸ್ಥಿತಿಗತಿಗಳು ವೇಗವಾಗಿ ಕೆಟ್ಟು ಹೋಗುತ್ತಿರುವ ಕಾರಣದಿಂದ ಮೊದಲಿನಿಂದಲೇ ಜನರು ಇದರ ಬಗ್ಗೆ ಗಮನ ಸೆಳೆದರು. ಪುನಃ ನೆನಪಿಸಿಕೊಳ್ಳುತ್ತೇನೆ, ಮನೆಗಳಲ್ಲಿ 2-3 ತಿಂಗಳಿಗಾಗುವಷ್ಟು ರೇಷನ್ ಇರಿಸಿಕೊಳ್ಳಲು ಪ್ರಯತ್ನಿಸಿರಿ. ಆದರೆ ಅತ್ಯಂತ ಮುಖ್ಯವಾದ ಅಂಶವೆಂದರೆ ಅಲ್ಲಾಹನ ಸಾಮೀಪ್ಯವನ್ನು ಗಳಿಸಲು ಪ್ರಯತ್ನಿಸಿರಿ. ಅವನ ಸಂಪ್ರೀತಿಯನ್ನು ಗಳಿಸಲು ಪ್ರಯತ್ನಿಸಿರಿ. ಅವನೊಂದಿಗೆ ಸಂಬಂಧವನ್ನು ಸ್ಥಾಪಿಸಲು ಪ್ರಯತ್ನಿಸಿರಿ. ಅದನ್ನು ವೃದ್ಧಿಗೊಳಿಸಲು ಪ್ರಯತ್ನಿಸಿರಿ. ಅಲ್ಲಾಹನು ನಮಗೆ ಅದರ ಸೌಭಾಗ್ಯವನ್ನು ನೀಡಲಿ. ಆಮೀನ್.
الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر